ಬೇಕೇ ಬೇಕು ಬಿಟ್ಟುಕೊಳ್ಳೋ ಸರ್ಕಾರಕ್ಕೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ CIT ಸಂಯೋಜಿತ ಜಿಲ್ಲಾ ಸಮಿತಿಯಿಂದ ಜಿಲ್ಲಾ ಪಂಚಾಯತಿ ಎದುರುಗಡೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಈ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಹಿತ ನಾವು ಬೆಂಬಲವಾಗಿ ಈ ಇವರ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಕೂಡ ನಾವು ಈ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಈ ಹೋರಾಟದಲ್ಲಿ ಭಾಗವಹಿಸಿದಂತ ಪಂಚಾಯತಿ ನೌಕರರ ಸಂಘದ ಅಧ್ಯಕ್ಷರಂತ ನಾಗರಾಜ್ ಅವರೇ, ಕಾರ್ಯದರ್ಶಿ ಅಧ್ಯಕ್ಷ ಹಳ್ಳಿಯಾಳ ದೇಸಾಯಿ ಸರ್ ಅವರೇ, ಮತ್ತು ಇನ್ನಿತರ ಎಲ್ಲಾ ವೃಂದ ಸಂಘದ ಅಧ್ಯಕ್ಷರೇ ಮತ್ತು ಎಲ್ಲಾ ಸಿಬ್ಬಂದಿ ವರ್ಗದವರೇ, ಮತ್ತು ಇಲ್ಲಿ ಏನಾದ ಪ್ರಮುಖವಾದಂತ ಹಲವಾರು ಬೇಡಿಕೆಗಳು ಇಟ್ಕೊಂಡು ಈ ಮತ್ತೆ ಮೊದಲೊಂದ್ಸಲ ಹೋರಾಟ ಮಾಡಿದ್ರು. ಜಿಲ್ಲಾ ಪಂಚಾಯತಿಯಿಂದ ಈಡೇರಿಸುವಂತ ಹೇಳಿದ ತಕ್ಷಣ ಹೋರಾಟ ಮೊಟಕುಗೊಳಿಸಲಾಯಿತು. ಈಗ ಕೆಲವೊಂದಿಷ್ಟು ಹೋರಾಟಗಳು ಇನ್ನು ಬೇಡಿಕೆಗಳು ಈಡೇರಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಮತ್ತೆ ಅನ್ವಯಿಸುವ ಹೋರಾಟ ಪ್ರಾರಂಭವಾಗಿದೆ. 31/10/2014 ಮೊದಲಿನಲ್ಲಿ ಎಲ್ಲಾ ಸಿಬ್ಬಂದಿಗಳನ್ನು ಏಕಕಾಲಕ್ಕೆ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ನೀಡಬೇಕು. ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ CIT ಜಿಲ್ಲಾ ಪಂಚಾಯತ್ ಕಲಬುರಗಿಯಿಂದ ಇವತ್ತಿನ ದಿವಸ ನಾವು ಒಂದು ಜಿಲ್ಲಾ ಪಂಚಾಯತಿಯವರು ಧರಣಿ ಹಾಕುವ ಮೂಲ ಉದ್ದೇಶ, ನಾವು ಹಲವಾರು ಬಾರಿಗಳು ಹಲವಾರು ಹೋರಾಟಗಳು ಹಾಕಿಕೊಂಡ್ರು ಕೂಡ ಜಿಲ್ಲಾ ಪಂಚಾಯತಿ ಹಂತದಲ್ಲಿರುವ ಕೆಲವೊಂದು ಬೇಡಿಕೆಗಳು ನಮಗೆ ಜಿಲ್ಲಾ ಪಂಚಾಯತಿ ಮಾನ್ಯ ಕಾರ್ಮಿಕ ಅಧಿಕಾರಿಗಳು ನಮಗೆ ಭರವಸೆ ಕೊಟ್ಟು ಯಾವುದೇ ಒಂದು ಭರವಸೆ ಕೊಟ್ಟಂತೆ ನೋಡದಂತೆ ನಡೆದಿಲ್ಲ. ಅವರು ನಮ್ಗ ಸುಮಾರು ಒಂದು 2 ದಿನದಿಂದ ಒಂದು ಹೋರಾಟ ಮಾಡಿದಾಗ ಅವರು ಒಂದು ವಾರದಲ್ಲಿ ನಿಮ್ಮ ಬೇಡಿಕೆಗಳು ನಮ್ಮ ಹಂತದಲ್ಲಿ ಎಲ್ಲಾ ಬೇಡಿಕೆಗಳು ನಮ್ಮ ಹಂತದಲ್ಲಿ ಅದು ನ್ಯಾಯಯುತವಾಗಿದೆ ಅಂತ ಹೇಳಿ ನಮಗೆ ಮಾತು ಕೊಟ್ಟು ನಿಮ್ಮ ಒಂದು ವಾರ ಒಳಗಡೆ ನಿಮ್ಮ ಏನೋ ಬೇಡಿಕೆಗಳು ಈಡೇರಿಸಿದಂತ ಮಾತು ಕೊಟ್ಟಾಗ ನಾವು ಅವಾಗ ಹೋರಾಟವನ್ನು ಹಿಂತೆಗೆದುಕೊಂಡಿವಿ. ಅವಾಗ ಅವ್ರ ಮಾತಿಗೆ ಬೆಲೆ ಕೊಟ್ಟು ಹಿಂತಕೊಂಡಾಗ ಮತ್ತೆ 1 ತಿಂಗಳಾದ್ಮೇಲೆ ಕೂಡ ನಾವು ಅವರಿಗೆ ಮೀಟ್ ಆಗಿ ಮಾತುಕತೆ ಮಾಡಿದ್ಮೇಲೆ ಅವಾಗೂ ಒಂದು ಮಾಡ್ತೀವಿ ಅಂತ ಹೇಳಿದ್ರು ಅವರು. ಅದೇ ರೀತಿ ಕ್ರೀಡಾಕೂಟ ಒಂದು ಹಮ್ಮಿಕೊಂಡಾಗ ಕ್ರೀಡಾಕೂಟದಲ್ಲಿ ನಾವು ಭಾಗಿಯಾಗಲು ಅವಾಗ ಸರ್ ಒಂದು ಮನವಿ ಮಾಡ್ಕೊಂಡಿವಿ. ಸರ್ ನಮ್ಮ ಹಲವಾರು ಬೇಡಿಕೆಗಳಿವೆ, ನಮ್ಮ ಸಿಬ್ಬಂದಿ ಯಾರು ಕ್ರೀಡೆಗಳಲ್ಲಿ ಭಾಗಿಯಾಗಲು ಆಸಕ್ತಿ ಇಲ್ಲ, ಅದಕ್ಕೆ ತಾವು ನಮ್ಮ ಬೇಡಿಕೆ ಸ್ಪಂದನೆ ಮಾಡ್ತಲ್ಲ ಅಂತ ಹೊರಗೋದಾಗ ಅವಾಗ ಕೂಡ ನಾವು ಮಾತುಕತೆ ಕರೆದು ಅವಾಗ ಕೂಡ ಒಂದು ವಾರ ನಮ್ಮ ಆಳಂದ ತಾಲೂಕಿನ ಯುವರಾದಂತ ಮಾನಸ ಕಡ್ಡಿಮಿಂಗಿ ಸರ್ ಆಗಿರ್ಬೋದು, ಅವರು ನಮ್ಮ ಶಿವ ಸರ್ ಅವರು ನಮ್ಗೆ ಚೇಂಬರ್ಲಿ ಕರೆದು ಎಲ್ಲ ನಮ್ಮ ಸಿಬ್ಬಂದಿಗಳು ಹೇಳಿದ್ರು, ಇಲ್ಲ ಒಂದು ವಾರ ಕಾಲಾವಕಾಶ ಕೊಡಿ, ವಾರದಲ್ಲಿ ನಿಮ್ದು ಎಲ್ಲ ಸಮಸ್ಯೆಗಳು ಬಗೆಹರಿಸಿದ್ರೆ ನಮಗ ಕೇಳಿದಾಗ ನಾವು ಸರ್ ಒಂದು ವಾರ ಬೇಡ ಸರ್ 15 ದಿವಸ ತಗೊಳ್ಳೋದು, 15 ದಿನ ಕಾಲಾವಕಾಶ ನೀಡಿದ್ರು ಕೂಡ ಅದು 2 ತಿಂಗಳಾದ್ರೂ ಕೂಡ ಯಾವುದೇ ಸ್ಪಂದನೆ ಬಂದಿಲ್ಲ. ಹೀಗಾಗಿ ನಾವೇನಪ್ಪಾ ಅಂದ್ರ ಎಲ್ಲಾ ನಮ್ಮ ಸಿಬ್ಬಂದಿಗಳು ಈಗ ಒಂದು ನಿವೃತ್ತಿ ಅಂಚಿನಲ್ಲಿದ್ದಾರೆ ಎಲ್ಲರೂ. ಈಗ ಹಲವಾರು ನಮ್ಮ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಏಕಕಾಲಕ್ಕೆ ಅನುಮೋದನೆಯನ್ನು ಎಲ್ಲಾ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ ಅನುಮೋದನೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ 130 ಅನುಮೋದನೆ ಮಾಡಿದ್ದಾರೆ, ಇನ್ನ 200 ಅನುಮೋದನೆ ಬಾಕಿ ಇದೆ. ಅದೇ ರೀತಿಯಾಗಿ ಬಡ್ತಿ ವಿಷಯದಲ್ಲಿ ನಮಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಬೇರೆ ಜಿಲ್ಲೆಯಲ್ಲೆಲ್ಲ ಈಗ 2 ವರ್ಷ ಹೋಗಿದ್ದಾರೆ, ಯಾರು 17 ತಿಂಗಳಾಯ್ತು ತಾತ್ಕಾಲಿಕ ಪಟ್ಟಿ ಹಚ್ಚಿ ಯಾವುದೇ ರೀತಿಯ ಆದೇಶ ಕೊಡ್ತಾ ಇಲ್ಲ. ಈಗ ಅದು 37 ಹುದ್ದೆಗಳು ಬಿಟ್ಟು ನಾವು ಮೊನ್ನೆ ಮಾಹಿತಿ ಪಡೆದಾಗ ಇನ್ನೂ 42 ಹುದ್ದೆಗಳು ಬಾಕಿ ಇವೆ. ಒಟ್ಟು 79 ಹುದ್ದೆಗಳನ್ನು ಜಿಲ್ಲಾ ಪಂಚಾಯತ್ ಬಾಕಿ ಇವೆ. ಈಗ ನಾವು ಹುದ್ದೆಗಳು ತುಂಬಿಕೊಂಡ್ರೆ ನಮ್ಗೆ ಇದ್ದಂತ ಸಿಬ್ಬಂದಿಗಳು ಪ್ರಮೋಷನ್ ಮುಂದೋದ್ರೆ ಹಿಂದಿದ್ದಂತ ಪಂಪ್ ಆಪರೇಟರ್ ಉಪಯೋಗಿರೋರು ಯಾರು ಆರದಿರ ಅವ್ರಿಗೆ ಒಂದು ಬಡ್ತಿ ಹೊಂದಲಿಕ್ಕೆ ಅವಕಾಶ ಇರ್ತದ. ಎಲ್ಲರೊಂದು ಅವಕಾಶವನ್ನು ವಂಚಿತ ಆಗ್ತಾ ಇದೀವಿ ನಾವು ಇಲ್ಲಿ ಸಿಬ್ಬಂದಿಗಳು. ಇದು ಏನಂದ್ರೆ ನಮ್ಮ ಕಾರ್ಮಿಕ ಅಧಿಕಾರಿಗಳು ಶೀಘ್ರ ಇದೊಂದು ಬಡ್ತಿ ವಿಷಯದಲ್ಲಿ ಅವರು ಮಾಡಬೇಕಂತ ನಮಗೆ ಮೇನ್ ಬೇಡಿಕೆ ಇದೆ. ಅದೇ ರೀತಿಯಾಗಿ ನಿವೃತ್ತಿ ಆದ ನಂತರ ನಿವೃತ್ತಿ ಉಪದಾನ 20 ತಿಂಗಳು ಉಪದಾನ ಕೊಡಬೇಕಂದ್ರೆ ಸರ್ಕಾರ ಆದೇಶಿದ್ರು ಕೂಡ ಯಾವುದೇ ರೀತಿಯಾಗಿ ಜಿಲ್ಲಾ ಪಂಚಾಯತಿಯಿಂದ ನಮಗೆ ನಿರ್ದೇಶನಗಳಿಲ್ಲ. ಅದೇ ರೀತಿಯಾಗಿ ಕರ ವಸೂಲಿಯಲ್ಲಿ 40% ಸ್ಯಾಲರಿ ನಮ್ಮ ಸಿಬ್ಬಂದಿಗಳಿಗೆ ಮೀಸಲಿಡಬೇಕಂತ ಸರ್ಕಾರ ಆದೇಶಿದ್ರು ಕೂಡ ಯಾವುದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ ಪಾಲನೆ ಆಗ್ತಾ ಇಲ್ಲ. ಹೀಗೆ ಹಲವಾರು ಬೇಡಿಕೆಗಳು ಇಟ್ಟುಕೊಂಡು ಈ ಒಂದು ಜಿಲ್ಲಾ ಪಂಚಾಯತ್ ನಾವು ಅನುಸರಣೆ ನಂಬ್ಕೊಂಡಿದ್ದೀವಿ. ನಮ್ಮ ಬೇಡಿಕೆಗಳು ಈಡೇರುವಾಗ ನಾವು ಈ ಒಂದು ಹೋರಾಟವನ್ನು ಕೈಬಿಡೋದಿಲ್ಲ ಅಂತ ಹೇಳಿ ಈ ಒಂದು ಮಾಧ್ಯಮ ಮುಖಾಂತರ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ನಿಮ್ಮ ಮುಖಾಂತರ ಒಂದು ಸಂದೇಶ ತಿಳಿಸ್ತೇವೆ. ನಾಗರಾಜ್ ಅವರಂತ ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾಧ್ಯಕ್ಷ. ಬೇಡಿಕೆಗಳನ್ನು ಸರ್ಕಾರದಿಂದ ಬರ್ತಕ್ಕಂಥ ನಿಮ್ಮ ಬೇಡಿಕೆಗಳೇನವಲ್ಲ ನ್ಯಾಯಯುತವ, ಯಾವುದನ್ನು ಬೇಕು ಬೇಡ ಇದ್ದುವಂಥವಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲ ಯಾರೇ ಅಧಿಕಾರಿ ಬರಲಿ ಸ್ಪಂದಿಸ್ರಿ, ಅವ್ರ ಕಡೆ ದುಡ್ಡು ಕೊಡ್ರಿ, ಮಾತಾಡ್ರಿ, ನಿಮ್ಮ ಬೇಡಿಕೆಗಳು ಈಡೇರಿಸುವರಿ. ಆದ್ರೆ ಈ ಸಲ ಆಗ್ತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿ ನೌಕರರಿಗೆ ನಮ್ಮ ಜಿಲ್ಲೆಯಿಂದ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ನೌಕರರ ಒಂದು ಸಂಘದಿಂದ ನಾವು ಇವತ್ತೇನು ಹೇಳ್ಬೇಕಂತ ಬಯಸ್ತಂದ್ರೆ ನಮ್ಮ ಜಿಲ್ಲೆಗೆ ಸಾಕಷ್ಟು ಅನ್ಯಾಯ ಆಗ್ತಾಯಿದೆ. ಯಾವುದೇ ಬಡ್ತಿಯಲ್ಲಿ ಅನ್ಯಾಯ ಆಗ್ತಾಯಿದೆ, ನಮ್ಮ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕಾಗಿ ಮಾನ್ಯರು ತಾವೇನು ಕೂತ್ಕೊಂಡಿರಲ್ಲ, ದಯವಿಟ್ಟು ಇದನ್ನು ಇಂಪಾರ್ಟೆಂಟ್ ಅಂದ್ರೆ 2 ವಿಷಯಗಳು. ಒಂದು ಏಕಕಾಲಕ್ಕೆ ಬಡ್ತಿ ಆಗಬೇಕು, ಒಂದು 2ನೇ ದಿನದ
ಎಲ್ಲರಿಗೂ ಒಂದೇ ಸಲಕ್ಕೆ ಬಡ್ತಿ ಆಗಬೇಕು ಮತ್ತು ಎಲ್ಲರಿಗೂ ಒಂದೇ ಸಲಕ್ಕೆ ಅನುಮೋದನೆ ಸಿಗಬೇಕೆಂಬ ತಮ್ಮ ಇವು ಎರಡೂ ಇಂಪಾರ್ಟೆಂಟ್ ಬೇಡಿಕೆ ಅವ. ಮಾನ್ಯ ಕಾರ್ಮಿಕ ಅಧಿಕಾರಿಗಳು ಈಗಾಗಲೇ ತಮ್ಮ ಹತ್ರ ಮಾತಾಡಿರಬೇಕು. ದಯವಿಟ್ಟು ಈ ಕಾರ್ಮಿಕ ಅಧಿಕಾರಿಗಳು ಬರಲಿ, ಬೇರೆ ಅದರ್ಸ್ ಯಾರೇ ಅಧಿಕಾರಿಗಳು ಬಂದರೂ ತಮ್ಮ ಬೇಡಿಕೆ ಈಡೇರಿಕೋವರೆಗೂ ಹೇಳಬೇಡ್ರಿ. ತಮಗೇನಲ್ಲ ತನು ಮನಧನದಿಂದ ನಮ್ಮ ಗ್ರಾಮ ಪಂಚಾಯತಿ ಗ್ರೇಡ್ 1 ಜಿಲ್ಲಾ ಅಧ್ಯಕ್ಷನಾಗಿ ತಮಗೆ ಸಹಕಾರ ಕೊಡ್ತೀನಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ.